ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಅಶ್ವೇಗ ನ್ಯೂಸ್. ನಾನು ಶ್ರೀನಿವಾಸ್ ವೈದ್ಯ. ನಟ ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಟಾಕ್ಸಿಕ್ ಚಿತ್ರದ ಮತ್ತೊಂದು ಟೀಸರ್ ಈಗ ಬಿಡುಗಡೆ ಆಗಿದೆ. ಟೀಸರ್ ಹೆಂಗಿದೆ ಅಂತ ಹೇಳ್ತಾ ಹೋಗ್ತೀನಿ. ಬಟ್ ಅದಕ್ಕೂ ಮುಂಚೆ ಚಿತ್ರತಂಡದವರು ಒಂದು ವಾರ್ನಿಂಗನ್ನು ಕೊಟ್ಟಿದ್ದಾರೆ ಕಣ್ರಿ. ಆ ವಾರ್ನಿಂಗ್ ಏನು ಅಂತಂದರೆ, ಈ ಟೀಸರಿಂದ ನಿಮ್ಮ ಮಕ್ಕಳನ್ನು ದೂರ ಬಿಡಿ. ನಿಮ್ಮ ಮಕ್ಕಳು ದೂರ ಇದ್ದಾರೋ ಇಲ್ವೋ ಅನ್ನೋದನ್ನು ಪೇರೆಂಟ್ಸ್ ನೀವು ನೋಡ್ತಾ ಇರಿ. ಆ್ಯಂಡ್ ಗ್ರ್ಯಾಂಡ್ ಪೇರೆಂಟ್ಸ್, ಅಜ್ಜ ಅಜ್ಜಂದರು ನಿಮ್ಮ ಮೊಮ್ಮಕ್ಕಳು ಈ ಟೀಸರಿಂದ ದೂರ ಇದ್ದಾರೋ ಇಲ್ವೋ ಅನ್ನೋದನ್ನು ಕಾಯ್ಕೊಂಡಿರಿ. ಆ್ಯಂಡ್ ದ ಗ್ರೇಟ್ ಗ್ರ್ಯಾಂಡ್ ಪೇರೆಂಟ್ಸ್, ಅಜ್ಜ ಮುತ್ತಜ್ಜಂದರು ಏನೇನಿದ್ದಾರೆ ನಿಮ್ಮ ಓನ್ ರಿಸ್ಕ್ಗೆ ಬಿಟ್ಟಿದ್ದು ಅಂತ ಹೇಳಿ, ಅಂದರೆ ನಿಮ್ಮ ಮೊಮ್ಮಕ್ಕಳು ನೋಡ್ಕೊಳ್ಳೋದು ನಿಮ್ಮ ಓನ್ ರಿಸ್ಕ್ಗೆ ಬಿಟ್ಟಿದ್ದು ಅಂತ ಹೇಳಿ ಒಂದು ವಾರ್ನಿಂಗನ್ನು ಈ ಚಿತ್ರತಂಡ ಜನರಿಗೆ ಕೊಟ್ಟಿದೆ. ಹೆಂಗಿದೆ ಟ್ರೈಲರು ಅಂತಂದರೆ, ಮಹಿಳಾ ಪ್ರಧಾನವಾದ ಟ್ರೈಲರ್ ಅಂತ ಹೇಳ್ಬೋದು. ಯಾಕಂತಂದರೆ ಟ್ರೈಲರಿನ ಹೆಸರೇ ಲೇಡೀಸ್ ಆ್ಯಂಡ್ ಲೇಡೀಸ್ ಅಂತ. ಯಾಕೆಂತಂದರೆ ಚಿತ್ರಕ್ಕೆ ಸಂಬಂಧಪಟ್ಟಂಥ 5 ಜನ ಹೀರೋಯಿನ್ಗಳು ಈಗ ಅಫಿಷಿಯಲ್ ಆಗಿ ಟೀಸರ್ ಮೂಲಕ ಲಾಂಚ್ ಆಗಿದ್ದಾರೆ. ಒಟ್ಟಾರೆಯಾಗಿ ಹೆಂಗೆ ಹೇಳಬೇಕು ಅಂತಂದರೆ, ಮಕ್ಕಳು ಇವತ್ತು ಫೋನಲ್ಲಿ ಏನೇನೋ ನೋಡ್ತಾರಂತೆ. ಈ ಟೀಸರ್ ನೋಡಲ್ವಾ, ಏನು ವಾರ್ನಿಂಗ್ ಕೊಟ್ರೇನು, ಬಟ್ ವಾಟ್ ಎವರ್. ಹೆಂಗಿದೆ ಅಂತಂದರೆ, ಒಂದೇ ಲೈನಲ್ಲಿ ಹೇಳಬೇಕು ಅಂತಂದರೆ, ಇದು ಮಂದ್ಯಾಗ ನಿಂತು ನೋಡೋ ಟೀಸರ್ ಅಲ್ಲ, ಸಂಧ್ಯಾಗ ನಿಂತು ನೋಡೋ ಟೀಸರ್ ಆ ಲೆಕ್ಕದಲ್ಲಿದೆ. ಯಾಕೆಂತಂದರೆ ಒಂದು ಸ್ವಲ್ಪ ಬೋಲ್ಡ್ ಸೀನ್ಸ್ಗಳು, ಒಂದು ಸ್ವಲ್ಪ 18+ ಸೀನ್ಸ್ಗಳು ಕೂಡ ಟೀಸರಲ್ಲಿ ಒಳಗೊಂಡಿದೆ. ಕಳೆದ ಬಾರಿ ಫಸ್ಟ್ ಟೀಸರ್ ಬಿಡುಗಡೆ ಆದಾಗ ಅದಕ್ಕೆ ಬಹಳ ತೀವ್ರ ಪ್ರಮಾಣದ ವಿರೋಧ ಅನ್ನುವಂಥದ್ದು ವ್ಯಕ್ತವಾಗಿತ್ತು. ಯಾಕೆ ಅಂತಂದರೆ, ಮಕ್ಕಳು ಹಾಳಾಗ್ತಾರೆ, ಹಾಗಾಗುತ್ತೆ ಹಿಂಗಾಗುತ್ತೆ, ಬಹಳ ಒಂದು ಸ್ವಲ್ಪ ರಾ ಕಂಟೆಂಟ್ಸ್ಗಳಿದೆ, ರಾ ಫುಟೇಜಸ್ಗಳಿದೆ, ಬೇಡವಾದಂತಹ ಶಾರ್ಟ್ಸ್ಗಳನ್ನೆಲ್ಲ ಇಟ್ಟಿದ್ದಾರೆ. ಸಿನಿಮಾ ಹಿಂಗೆ ಮಾಡಬೇಕಾ, ಸಿನಿಮಾ ಮಾಡೋದು, ಅದರಲ್ಲೂ ಕನ್ನಡ ಸಿನಿಮಾಗಳು ಹಿಂಗೆ ಬರುತ್ತಾ, ಸಂಸ್ಕೃತಿ ಸಂಪ್ರದಾಯ ಎಲ್ಲಿ ಹೋಯಿತು, ಹಿಂಗೆ ಅಂತ ಒಂದು ಸ್ವಲ್ಪ ಕೆಮ್ದೋರು ಸುಮಾರು ಜನ ಇದ್ದಾರೆ. ಬಟ್ ಈ ಬಾರಿ ಗೀತು ಮೋಹನ್ ದಾಸ್, ಚಿತ್ರದ ನಿರ್ದೇಶಕಿಯಾಗಿರುವಂತಹ ಗೀತು ಮೋಹನ್ ದಾಸ್ ಅಷ್ಟೇ ಡೇರ್ ಆ್ಯಂಡ್ ಡ್ಯಾಶಿಂಗ್ ಆಗಿ ಮತ್ತೆ ಟೀಸರನ್ನು ಲಾಂಚ್ ಮಾಡಿದೆ. ಈ ಬಾರಿ ಅದೆಷ್ಟು ವಿರೋಧವನ್ನು ಎದುರು ಹಾಕ್ಕೊಳ್ಳುತ್ತೆ, ಅದೆಷ್ಟು ಜನ ಮತ್ತೆ ಈ 2ನೇ ಟೀಸರನ್ನು ವಿರೋಧಿಸ್ತಾರೆ ಅನ್ನುವಂಥದ್ದನ್ನು ನಾವು ಕಾದು ನೋಡಬೇಕು. ಇನ್ನು ಟೀಸರ್ ವಿಚಾರಕ್ಕೆ ಬರೋಣ. ಟೀಸರ್ ವಿಚಾರದಲ್ಲಿ ಯಶ್ ಖಡಕ್ ಆದಂತಹ ಲುಕ್ಕಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅಂದರೆ ಲಾಸ್ಟ್ ಟೀಸರ್ನಲ್ಲಿ ಕ್ಲೀನ್ ಶೇವ್ ಅನ್ನುವಂಥದ್ದೇನಿತ್ತು, ಆ ಲುಕ್ಕಲ್ಲಿ ಯಶ್ ಕಾಣಿಸ್ಕೊಂಡಿದ್ರು. ಬಟ್ ಈ ಟೀಸರಲ್ಲಿ ಅಂತಹ ಕ್ಲೀನ್ ಶೇವ್ ಲುಕ್ ಏನೂ ಇಲ್ಲ, ಆ್ಯಸ್ ಯೂಶುವಲ್ ಬಿಯರ್ಡ್ ಶೇವ್ ಹಾಗೆ ಆ ಲುಕ್ಕಲ್ಲಿನೇ ಕಾಣಿಸ್ಕೊಂಡಿದ್ದಾರೆ. ಇನ್ನು ಅದರ ಜೊತೆಗೆ 5 ಜನ ನಾಯಕ ನಟಿಯರ ಇಂಟ್ರೊಡ್ಯೂಸ್ ಅನ್ನುವಂಥದ್ದು ಈ ಟೀಸರ್ನಲ್ಲಾಗಿದೆ. ಒಂದು ನಯನತಾರಾ, ಇನ್ನೊಂದು ಹುಮಾ ಕ್ಯೂರೇಶ್, ಅದರ ಜೊತೆ ನಮ್ಮ ಕರ್ನಾಟಕದ ಹೆಮ್ಮೆಯ ನಟಿ ರುಕ್ಮಿಣಿ ವಸಂತ್ ರುಕ್ಕು ಹಾಗೆ ಕೂಡ ಈ ಸಿನಿಮಾದಲ್ಲಿದ್ದಾರೆ. ಆ್ಯಂಡ್ ಅದರ ಜೊತೆಗೆ ತಾರಾ ಅವರಿದ್ದಾರೆ. ಹೀಗೆ ಒಟ್ಟು 5 ಜನ ಹೀರೋಯಿನ್ಗಳು ಈ ಚಿತ್ರದಲ್ಲಿ ನಾಯಕ ನಟಿಯಾಗಿ, ಆ್ಯಂಡ್ ಮೋರ್ ಓವರ್ ಬಾಲಿವುಡ್ಡಿನ ಮತ್ತೊಬ್ಬ ಖ್ಯಾತ ನಟಿಯಾಗಿರುವಂತಹ ಕಿಯಾರಾ ಅಡ್ವಾಣಿ ಕೂಡ ಈ ಚಿತ್ರದಲ್ಲಿ ಪಾತ್ರವನ್ನು ನಿಭಾಯಿಸ್ತಾ ಇದ್ದಾರೆ. ಬೇಸಿಕಲಿ ಯಶ್ ಈ ಎಲ್ಲ ಹೀರೋಯಿನ್ಗಳ ಜೊತೆ ರೊಮ್ಯಾನ್ಸ್ ಮಾಡುವ ಸೀನನ್ನೂ ಕೂಡ ಈ ಟೀಸರಲ್ಲಿ ನಾವು ನೋಡ್ಬೋದು. ಮತ್ತು ಈ ಎಲ್ಲ ಹೀರೋಯಿನ್ಗಳು ಯಶ್ರವರನ್ನು ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇರುವಂತಹ ಒಂದು ಸುಳಿವು ಕೂಡ ಈ ಟೀಸರಲ್ಲಿ ನಾವು ಕಂಡುಕೊಳ್ಳಬಹುದು. ಹೆಂಗಿದೆ ಓವರಾಲ್ ಅಂತಂದರೆ, ಚಿತ್ರದ ನಾಯಕ ವರ್ಸಸ್ ಹೀರೋಯಿನ್ಗಳು, ಈ 5 ಜನ ಹೀರೋಯಿನ್ಗಳು ಅನ್ನುವಂತೆ ಈ ಟೀಸರ್ ಒಳಗೊಂಡಿದೆ. ನಾನು ಆಗಲೇ ಹೇಳಿದೆ, ಬಹಳ ಬೋಲ್ಡಾಗಿ ಕೆಲವು ಸೀನ್ಸ್ಗಳನ್ನು ಈ ಟೀಸರ್ನಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಬಟ್ ಅಪ್ಕಮಿಂಗ್ ಡೇದಲ್ಲಿ ಹೆಂಗೆ ಸಿನಿಮಾ ಮೂಡಿ ಬರುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕು. ಟಾಕ್ಸಿಗೇಟಿಂಗ್ ದಿಸ್ ಮೂವಿ, ಈ ಸಿನಿಮಾವನ್ನು 28ನೇ ತಾರೀಕು ಆಗಸ್ಟ್ರಂದು ಬಿಡುಗಡೆ ಮಾಡ್ತೀವಿ ಅಂತ ಚಿತ್ರತಂಡ ಅಫಿಷಿಯಲ್ ಆದಂಥ ಅನೌನ್ಸ್ಮೆಂಟನ್ನು ನೀಡಿದೆ. ಟಾಕ್ಸಿಗೇಟಿಂಗ್ ದಿಸ್ ಫಿಲಿಮ್ ಆನ್ 28 ಆಗಸ್ಟ್ 2026 ಅಂತ. ವಿ ಹ್ಯಾವ್ ಟು ವೇಟ್ ಆ್ಯಂಡ್ ವಾಚ್ ಫಾರ್ ದಟ್ ಮೂಮೆಂಟ್. ಆ ಒಂದು ದಿನಾಂಕದವರೆಗೂ ಕೂಡ ಸಿನಿಮಾ ಹೆಂಗೆ ಬರುತ್ತೆ ಅನ್ನುವಂಥದ್ದನ್ನು ನಾವು ಕಾದು ನೋಡಬೇಕಾಗುತ್ತೆ. ಇನ್ನು ಟೆಕ್ನಿಕಲ್ ವಿಚಾರಕ್ಕೆ ಬರೋದಾದರೆ, ಅದ್ಭುತವಾದಂತಹ ಕೆಲ CGಗಳನ್ನು ಅಪ್ಲೈ ಮಾಡಿದ್ದಾರೆ. ಆ್ಯಂಡ್ ಸಿನಿಮಾಟೋಗ್ರಫಿ ಆಗಿರ್ಬೋದು, ಸ್ಕ್ರೀನ್ ಪ್ಲೇ ಆಗಿರಬಹುದು, ದ ನರೇಟಿಂಗ್ ಆ ಸ್ಟೋರಿಯನ್ನು ನರೇಟ್ ಮಾಡುವಂತಹ ಒಂದು ವಿಧಾನ, ಅಂದರೆ ಒಂದು ವಾಯ್ಸ್ ಓವರ್ ಆ ಸ್ಟೋರಿಯನ್ನು ಹೇಳುತ್ತೆ ನಮಗೆ ಏನಾಗ್ತಾ ಇದೆ ಸಿನಿಮಾದಲ್ಲಿ ಅಂತ. ಹೀಗೆ ಅದ್ಭುತವಾದಂತಹ ಒಂದು ಚಿತ್ರೀಕರಣ ಅನ್ನುವಂಥದ್ದು ಆಗಿದೆ. ಉಣಬಡಿಸೋದಕ್ಕೆ ಕನ್ನಡ ಪ್ರೇಕ್ಷಕರಿಗೆ ಮತ್ತು ಎಲ್ಲ ಭಾಷೆಯ ಸಿನಿ ರಸಿಕರಿಗೆ ಸಿನಿಮಾವನ್ನು ಉಣಬಡಿಸೋದಕ್ಕೆ ಟಾಕ್ಸಿಕ್ ಚಿತ್ರತಂಡ ರೆಡಿಯಾಗಿ ಕಾದುಕೊಂಡು ಕುಳಿತಿದೆ. ಸಿನಿಮಾ ಹೆಂಗಿದೆ, ಏನಾಗುತ್ತೆ, ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ, ಪ್ಯಾನ್ ಇಂಡಿಯಾ ಪ್ಯಾನ್ ವರ್ಲ್ಡ್ ಲೆಕ್ಕದಲ್ಲಿ ಯಾವ ರೀತಿಯಾಗಿ ಹವಾ ಮಾಡ್ತಾರೆ ಅನ್ನುವಂಥದ್ದನ್ನು ನಾವು ಮತ್ತು ನೀವು ಕಾದು ನೋಡಬೇಕು. ನಾನು ಆಗಲೇ ಹೇಳಿದೆ, ಮಂದ್ಯಾಗ ನೋಡೋ ಟೀಸರ್ ಅಲ್ಲ, ಇದು ಸಂಧ್ಯಾಗ ನೋಡೋ ಟೀಸರು. ಸೊ ಹುಷಾರಾಗಿ ಟೀಸರ್ ನೋಡ್ರಪ್ಪ. ಯಾಕೆಂತಂದರೆ ಕಳೆದ ಬಾರಿ ಫಸ್ಟ್ ಟೀಸರನ್ನು ನೋಡಿ ಅನೇಕ
ಟ್ರೋಲ್ಗಳಾಗಿರ್ಬೋದು ಅಥವಾ ಅನೇಕ ಮೀಮ್ಗಳಾಗಿದ್ವು ಹುಟ್ಕೊಂಡಿತ್ತು. ಈ ಯಾವ್ಯಾವ ಥರ ಟ್ರೋಲ್ ಬರುತ್ತೆ, ಮೀಮ್ ಬರುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಒಟ್ಟಾರೆಯಾಗಿ ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.